ಹಾಗಾಗಿ ನಾವು ವಿಚಾರವನ್ನು ತಿಳ್ಕೊಳ್ಬೇಕು. ಯಾವಾಗಲೂ ಶುದ್ಧವಾದಂತಹ ಮನಸ್ಸಿನಿಂದ ಇರೋ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನೊಬ್ಬರಿಗೆ ನಾವು ಸಂತೋಷ ಪಡಿಸ್ತೀವಿ ಅಂತಲ್ಲ, ನಾವು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದರೆ ನಾವು ಆ ರೀತಿಯಾಗಿ ಹಿತವನ್ನೇ ಬಯಸಬೇಕು. ಅದನ್ನೆಲ್ಲ ಹೇಳ್ತಾರೆ. ಮತ್ಸರ ಪಡೋರು ಕೂಡ, ಬೇರೆ ದುಃಖ ಕೊಡೋರು ಇವರೆಲ್ಲ ಏನಾದರೂ ಈ ಒಂದು ಭಾಗವತದ ಕಥಾಶ್ರವಣದಿಂದ ಅವರ ಪಾಪಗಳು ನಾಶ ಆಯಿತು, ಉದ್ಧಾರ ಆದರು ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾರೆ, ಪಂಚೋಗ್ರ ಪಾಪಾಶ್ಚಲ ಛದ್ಮಕಾರಿಣಃ ಕ್ರೂರಾಃ ಪಿಶಾಚಾ ಇವ ನಿರ್ದಯಾಶ್ಚ ಯೇ ಬ್ರಹ್ಮಸ್ವಪುಷ್ಟಾ ವ್ಯಭಿಚಾರಕಾರಿಣಃ ಸತ್ತಾಃ ಯಜ್ಞೇನ ಕಲೋ ಪುನಂತಿತೆ. ಇಲ್ಲಿ ಅವರು ಮಾಡಿರ್ತಕ್ಕಂತಹ ಒಂದು ಪಂಚ ಉಗ್ರ ಪಾಪಗಳನ್ನು ಮಾಡಿ ಏನಾದರೂ ಅಂತ ಹೇಳ್ತಾ ಇದ್ದಾರೆ. ಆ ಪಂಚೋಗ್ರ ಪಾಪಾಶ್ಚ ಛದ್ಮಕಾರಿಣಃ, ಪಂಚೋಗ್ರ ಪಾಪಾಶ್ಚಲ ಛದ್ಮಕಾರಿಣಃ ಕ್ರೂರಾಃ ಪಿಶಾಚ ಇವ ನಿರ್ದಯಾಶ್ಚ ಯೇ ಬ್ರಹ್ಮ ಸ್ವಪುಷ್ಪ ವ್ಯಭಿಚಾರಕಾರಿಣಃ ಸಪ್ತಾಹ ಯಜ್ಞೇನ ಕಲೋ ಪುನಂತಿತೆ. ಈ ಪಂಚ ಮಹಾಪಾತಕಗಳು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪಾಪ ಅನೇಕ ಇದೆ. ಇಲ್ಲಿ ವಿಚಾರವನ್ನು ಕೆಲವನ್ನು ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ವಿಶೇಷವಾಗಿ ಸುರಾಪಾನ ಅಂದರೆ ಈ ಹೆಂಡ ಸಾರಾಯಿ ಅಥವಾ ಏನು ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ, ಹೆಸರುಗಳು ಅವೆಲ್ಲ ಹೇಳೋಕ್ಕಾಗಲ್ಲ, ಅದು ಗೊತ್ತಿಲ್ಲ. ಆ ಸುರಾಪಾನ ಒಟ್ಟಿನಲ್ಲಿ ಈ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡ್ತಕ್ಕಂಥದ್ದು ಬ್ರಹ್ಮಹತ್ಯೆ. ಬ್ರಹ್ಮಹತ್ಯೆ ಅಂದರೆ ಯಾರಾದರೂ ಬ್ರಾಹ್ಮಣನ ಕೊಲ್ಲೋದು ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇದ ನಿಂದನೆ, ಇವೆಲ್ಲ ಬ್ರಹ್ಮಹತ್ಯೆಗೆ ಬರುತ್ತೆ. ಗೋಹತ್ಯೆ, ಬ್ರಾಹ್ಮಣ ಹತ್ಯೆ ಅಥವಾ ಒಂದು ಯಾವುದಾದ್ರು ಧಾರ್ಮಿಕ ಕಾರ್ಯಕ್ಕೆ ತೊಂದರೆ ಕೊಡೋದು, ಇದೆಲ್ಲ ಬ್ರಹ್ಮಹತ್ಯೆಗೆ ಸಮಾನ ಆಗುತ್ತೆ. ಚಿನ್ನವನ್ನು ಕದಿಯೋದು, ಗುರುಪತ್ನಿ ಗಮನ. ಮುಂಚೆ ಎಲ್ಲ ಗುರುಕುಲದಲ್ಲಿನೇ ಶಿಷ್ಯರು ವಾಸ ಮಾಡ್ಕೊಂಡಿರ್ತಾ ಇದ್ರು, ಅಥವಾ ಈಗಲೂ ಆ ಟೀಚರ್ ಅಂತಂದರೆ ಅವ್ರಿಗೆ ಗೌರವವನ್ನು ಕೊಡಬೇಕು, ಅದರ ವಿರುದ್ಧವಾಗಿ ನಡ್ಕೊಳ್ಳೋದು ಬ್ರಹ್ಮಹತ್ಯೆಗೆ ಸಮಾನ. ವಿಶ್ವಾಸಘಾತ, ಯಾರೋ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಏನೋ ಒಂದು ನಿಮ್ಮ ವಿಚಾರವನ್ನು ಹೇಳಿರ್ತಾರೆ, ದುಡ್ಡು ಏನೋ ನಿಮ್ಮ ಜೊತೆ ವ್ಯವಹಾರವನ್ನು ಮಾಡಿರ್ತಾರೆ, ಅವ್ರಿಗೆ ಅದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ಬಿಟ್ರೆ ಅದು ವಿಶ್ವಾಸಘಾತ. ಈ ಪಂಚ ಮಹಾಪಾತಕಿಗಳು ಕೂಡ ಛಲ ಕಪಟ ಪರಾಯಣರು. ಛಲ ಅಂತಂದರೆ ಇಲ್ಲಿ ಪಂಚೋಗ್ರ ಪಾಪ ಛಲ. ಛಲ ಅಂತಂದರೆ ದ್ವೇಷವನ್ನು ಸಾಧಿಸ್ಕೊಂಡು ಹೋಗ್ತಕ್ಕಂಥದ್ದು. ಕಪಟ ಪರಾಯಣರು ಅಂದರೆ ನಮಗೆ ಯಾವಾಗಲೂ ತ್ರಿಕರಣ ಶುದ್ಧಿಯನ್ನು ಹೊಂದಿರಬೇಕು ಅಂತ. ಮನಸ್ಸು, ಮಾತು, ಕಾರ್ಯ. ನಾವು ಮಾಡ್ತಕ್ಕಂತಹ ಕಾರ್ಯ, ಮನಸ್ಸು, ಮಾತು ಮೂರು ಒಂದೇ ಥರ ಇತ್ತು ಅಂದರೆ ಅದು ತ್ರಿಕರಣ ಶುದ್ಧಿ ಅಂತ. ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು, ಮಾಡೋದು ಇನ್ನೊಂದು ಮಾಡಿದ್ರೆ ಅವನಿಗೆ ವಿಶ್ವಾಸಘಾತಕ ಅಂತ ಹೇಳ್ತಾರೆ. ಅವನಿಗೆ ವಿಶ್ವಾಸ ದ್ರೋಹಿ ಅಂತ ಹೇಳ್ತಾರೆ. ಅಂತನ ಕಪಟಿ ಅಂತ ಹೇಳ್ತಾರೆ. ಬಾಯಲ್ಲಿ ಮಾತ್ರ ಅಯ್ಯೋ ನೀನು ಚೆನ್ನಾಗಿರ್ಬೇಕು, ನೀನು ಹಾಗಿರಬೇಕು, ಹೀಗಿರಬೇಕು ಅಂತ ಹೇಳೋದು. ಹೇಗೆ ಧೃತರಾಷ್ಟ್ರ ಯುದ್ಧ ಆದಮೇಲೆ ದೊಡ್ಡಪ್ಪನ ಹತ್ರ ಬಂದಾಗ ಬಹಳ ಸಂತೋಷ ಅಂಥೇಳಿ ಆಲಿಂಗನ ಮಾಡ್ಕೊಂಡು ಹೋಗ್ತಾನಂತೆ. ಆದರೆ ಶ್ರೀಕೃಷ್ಣನಿಗೆ ಗೊತ್ತಿತ್ತು ಇವನ ಮನಸ್ಸಿನಲ್ಲಿ ದುಃಖ ಇದೆ ಅಂತ ಹೇಳಿ. ಹಾಗಾಗಿ ಭೀಮನ ನೇರ ಹೋಗಿಬಿಡೋದಂತೆ. ಕಬ್ಬಿಣದ ಪ್ರತಿಮೆ, ಭೀಮನ ಸೈಜ್, ಎತ್ತರ, ಉದ್ದ ಇರ್ತಕ್ಕಂತಹ ಅಂಥ ಗಟ್ಟಿಯಾದ ಕಬ್ಬಿಣದ ಪ್ರತಿಮೆಯನ್ನು ಮಾಡಿಸಿದಂತೆ ಕೃಷ್ಣ. ಅದನ್ನು ಮುಂದೆ ಇರ್ತಾನಂತೆ ಫಸ್ಟ್. ಆ ಧೃತರಾಷ್ಟ್ರ ಕಬ್ಬಿಣ ಮುದುಕ, ಆ ಕಬ್ಬಿಣದ ಪ್ರತಿಮೆಯನ್ನು ಹೀಗೆ ಹಾಕಿ ಟೈಟ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗ್ಬಿಡುತ್ತಂತೆ. ಇವರನ್ನೇನನ್ಬೇಕು? ಕಪಟಿ. ಆಮೇಲೆ ದುಃಖ ಬಿಡದಂತೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ. ಇಲ್ಲ, ನೀನೇನು ಯೋಚನೆ ಮಾಡ, ನಿನ್ನ ಮಾನಸಿಕ ಸ್ಥಿತಿಯನ್ನು ಗೊತ್ತಿತ್ತು, ಹಾಗಾಗಿ ಕಬ್ಬಿಣದ ಪ್ರತಿಮೆಯನ್ನು ಇಟ್ಟಿದ್ದೆ ಅಂತ ಹೇಳಿ ಆಮೇಲೆ ಭೀಮನ್ನ ಆಲಿಂಗನ ಮಾಡ್ಕೊಳ್ತಾನಂತೆ. ಅಲ್ಲಿಗೆ ಆ ರೀತಿಯಾಗಿ ಆ ಶ್ರೀಕೃಷ್ಣ ಅನುಗ್ರಹ ಇದ್ದರೆ ಇಂಥವು ನಾವು ಕಷ್ಟದಿಂದ ಕೂಡ ಪಾರಾಗ್ಬೋದು. ಮತ್ತು ಕಪಟಿಗಳು ಯಾರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟೆ. ಈ ಪಂಚ ಮಹಾಪಾತಕಿಗಳು ಛಲ ಕಪಟ ಪರಾಯಣರು, ಕ್ರೂರರು, ಪಿಶಾಚಿಗಳಂತೆ ನಿರ್ದಯರು, ಬ್ರಾಹ್ಮಣರ ಹಣವನ್ನು ಕಬಳಿಸೋರು. ಬ್ರಾಹ್ಮಣರ ಹಣ ಅಂತಂದರೆ ಬರೀ ಜಾತಿ ಬ್ರಾಹ್ಮಣ ಅಂತಲ್ಲ,
ಯಾರು ವಿದ್ಯಾವಂತರು ಇರ್ತಾರೆ ಅದ್ರ ಏನೋ ಒಂದು ದುಡ್ಡು ಇಟ್ಕೊಳ್ತಾರೆ ಅಂಥವ್ರ ದುಡ್ಡನ್ನು ಅಪಹರಣ ಮಾಡಿ ಯಾರ್ದು ಮಾಡಬಾರ್ದು. ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಾಹ್ಮಣರ ಹಣವನ್ನು ಕಬಳಿಸೋದು ಅಂತೇಳಿ. ಯಾರ ದುಡ್ಡು ನಾವು ಅಪಹರಣ ಮಾಡಬಾರ್ದು, ಕೇಳಿ ಇಸ್ಕೊಳ್ಬೇಕು ಮತ್ತು ವಾಪಸ್ಸು ಕೊಡಬೇಕು. ಅದಕ್ಕೆ ಜೊತೆಗೆ ಪ್ರತಿಫಲವಾಗಿ ಯಾರು ಕೊಡೋದು ಇನ್ನೂ ಸರಿಯಾದ ಕ್ರಮ ಅದು. ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಉಳಿಸಿರ್ತಾರೆ, ನಿಮ್ಮ ಸಮಯಕ್ಕೆ ನಿಮ್ಮ ಕಷ್ಟ ಪರಿಹಾರ ಆಯ್ತೋ ಇಲ್ವೋ, ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸೇರಿಸೇ ಕೊಡಬೇಕು. ಅಂಥದ್ರಲ್ಲಿ ಕೊಟ್ಟವನು ಕೊಡಂಗೆ ಇಸ್ಕೊಂಡು ನೀರು ಭದ್ರ ಅಂತ ಮಾಡಿಬಿಟ್ರೆ ಅದು ಮಹಾಪಾತಕ. ಹಾಗೆಲ್ಲ ಮಾಡಬಾರ್ದು ಅಂತ ಇಲ್ಲಿ ನಮಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ವ್ಯಭಿಚಾರಿಗಳು ಹೀಗೆ ಇವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹದಿಂದ ಪವಿತ್ರರಾಗ್ತಾರೆ. ಅಂದರೆ ಇದನ್ನೆಲ್ಲ ಮಾಡ್ಬಿಡ್ತೀನಿ ಫಸ್ಟು, ಸಾಯೋ ಟೈಮಲ್ಲಿ ಭಾಗವತ ಕೇಳ್ತೀನಿ ಅಂತಂದರೆ ನಿಮ್ಗೆ ಕೇಳೋಕೆ ಅಲೋನೇ ಮಾಡೋದಿಲ್ಲ. ನಿಮ್ಗೇನಾದರೂ ಮನಸ್ಸಿನಲ್ಲಿ ನಿಶ್ಚಯವಾದಂತಹ ಪ್ರಾಯಶ್ಚಿತ್ತ ಉಂಟಾದ್ರೆ ಮಾತ್ರ ಅದು ಕೇಳೋಕ್ಕೆ ಅಲೋ ಮಾಡ್ತಾನೆ, ಇಲ್ಲ ಬಿಡೋದೇ ಇಲ್ಲ, ನಿಮಗೆ ಕೇಳೋದಕ್ಕೆ ಆಗೋದಿಲ್ಲ, ಅವಕಾಶನೇ ಸಿಕ್ಕೋದಿಲ್ಲ. ವ್ಯಭಿಚಾರ ಅಂತಂದ್ರೆ ಏನು? ಬರೀ ಸ್ತ್ರೀಯರಲ್ಲ ವ್ಯಭಿಚಾರ, ಪರಪುರುಷರ ಜೊತೆ ಅನೇಕರ ಜೊತೆ ಹೋಗೋದು ಅಂತಲ್ಲ ವ್ಯಭಿಚಾರ. ಯಾರಾದರೂ ಒಬ್ಬರ ಮೇಲೆ ನೀವು ನಿಷ್ಠೆ ಇಟ್ಕೊಂಡು ಅವ್ರ ಜೊತೆ ವಿಶ್ವಾಸ ಇದ್ದರೆ ಸಾಯೋವರೆಗೂ ಅವ್ರ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕು. ಸ್ನೇಹ ಮಾಡೋಕ್ಕೆ ಮುಂಚೆ ಪರೀಕ್ಷೆ ಮಾಡಬೇಕಂತೆ, ಸ್ನೇಹ ಮಾಡಿದ್ಮೇಲೆ ಪರೀಕ್ಷೆ ಯಾವುದೇ ಕಾರಣಕ್ಕೆ ಮಾಡಬಾರ್ದಂತೆ. ಗುರುವನ್ನು ಅಷ್ಟೇ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಪರೀಕ್ಷೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕಂತೆ. ಗುರು ಅಂತ ಒಂದ್ಸತಿ ಒಪ್ಕೊಂಡ್ಮೇಲೆ ಅವ್ರ ಮೇಲೆ ಆಪಾದನೆ ಮಾಡೋ ಹಾಗಿಲ್ಲ, ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇದೆಲ್ಲ ಮಾಡಬಾರ್ದು ಅಂಥೇಳಿ ಇಲ್ಲಿ ನಮಗೆ ಮಾರ್ಗದರ್ಶನವನ್ನು ವ್ಯಾಸ ಮಹರ್ಷಿಗಳು ಈ ಒಂದು ಭಾಗವತದ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಜ್ಞಾಪಕ ಇಟ್ಕೊಳ್ಬೇಕು. ಯಾಕೆಂದರೆ ನಾವ್ಯಾರು ಮಾಡ್ತೀವಿ ಏನಾಗತ್ತೆ ಅಂದರೆ ಅದು ಅನುಭವಿಸ್ಬೇಕಾದ್ರೆ ಗೊತ್ತಾಗ್ತದೆ. ನನಗೆ ಯಾಕೆ ನೋವು, ನನಗೆ ಯಾಕೆ ರೋಗ, ನನಗೆ ಯಾಕೆ ಮಕ್ಕಳಾಗಿಲ್ಲ, ನನಗೆ ಯಾಕೆ ಹಾಗಾಯಿತು ಹೀಗಾಯಿತು ಅಂತಂದರೆ ಇದೆಲ್ಲ ಕರ್ಮಗಳು, ಆಮೇಲೆ ಅನುಭವಿಸ್ಬೇಕಾಗುತ್ತೆ. ಆಯಿತಾ? ಕಾಯೇನ ವಾಚಾ ಮನಸಾಪಿ ಪಾತಕಂ ನಿತ್ಯಂ ಪ್ರಕುರ್ವಂತಿ ಶಠಾ ಹಠೇನ ಯೇ ಪರಸ್ವಪುಷ್ಪ ಮಲಿನಾ ದುರಾಶಯಾಃ ಸಪ್ತಾಹ ಯಜ್ಞೇನ ಕಲೌ ಪುನಂತಿ ತೇ. ಕಾಯೇನ ವಾಚಾ ಮನಸಾಪಿ ಪಾತಕಂ ನಿತ್ಯಂ ಪ್ರಕುರ್ವಂತಿ ಶಠಾ ಹಠೇನ ಯೇ ಪರಸ್ವಪುಷ್ಪ ಮಲಿನಾ ದುರಾಶಯಾಃ ಸಪ್ತಾಹ ಯಜ್ಞೇನ ಕಲೌ ಪುನಂತಿ ತೇ. ಯಾರು ಬೇಕು ಅಂತಾನೆ ಅಂದರೆ ಸಂಕಲ್ಪ ಗೊತ್ತಿಲ್ಲದೆ ಆಗುತ್ತೆ. ಈಗ ಯಾರಿಗೋ ಕಾಲ್ದು ಹಾಕ್ಕೊಡ್ತೆ ಹೋಗ್ಬೇಕಾದ್ರೆ ತಪ್ಪಾಯಿತು ಅಂತ ಹೇಳ್ತೀವಿ, ಗೊತ್ತಿಲ್ಲದೆ ಆಯಿತು ತಪ್ಪು, ಅವ್ರು ಮುಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ. ಕಾಯಿ ಏನಂದರೆ ದೇಹದಿಂದ. ಯಾರಿಗೋ ಬೇಕು ಅಂತ ಜಾಸ್ತಿ ಓದ್ಬಿಟ್ಟು ಆಮೇಲೆ ತಪ್ಪಾಯಿತು ಅಂತಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಲ್ಲ, ಅದನ್ನು ಹೇಳ್ತಾ ಇದ್ರಲ್ಲಿ ಇಲ್ಲಿ. ಕಾಯೇನ ವಾಚ, ಮಾತು ಕೋಪದಲ್ಲಿ ಅವ್ರೇನೋ ತಪ್ಪು ಮಾಡಿರ್ತಾರೆ, ನಮಗೆ ಒಂದೇನೋ ಮಾತು ಬರ್ತದೆ, ಅದು ಹುಷಾರಾಗಿ ಆಡಬೇಕು. ಆದರೂ ಒಂದು ಮಾತು ಬರುತ್ತೆ, ಆಮೇಲೆ ಇಲ್ಲಪ್ಪ ಕೋಪದಲ್ಲಿ ಏನೋ ಅಂದೆ ಕ್ಷಮಿಸು ಅಂತ ಹೇಳಿದ್ರು ಒಂದು ಅದಕ್ಕೊಂದು ಎಕ್ಸ್ಕ್ಯೂಸ್, ಕ್ಷಮೆ ಇದೆ. ಅದಕ್ಕೆ ಹೇಳ್ತಾರೆ ನಾಲಿಗೆಗೆ ಆದ ಗಾಯ, ನಾಲಿಗೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ನಾಲಿಗೆಗೆ ಆದ ಗಾಯ ವಾಸಿಯಾಗುತ್ತಂತೆ, ನಾಲಿಗೆಯಿಂದ ಆಗದ ಗಾಯ ವಾಸಿಯಾಗಲ್ವಂತೆ. ಒಂದು ಏಟ್ ಹೊಡೆದ್ಬಿಟ್ರು ಅವ್ರ ನೋವು ಹೊರಟೋಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಆದರೆ ಬಾಯಲ್ಲಿ ಏನಾದರೂ ಕೆಟ್ಟದಾಗಿ ಅಂದ್ಬಿಟ್ರೆ ನಿಗೇನೋ ಗತಿ ಇಲ್ಲ, ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ಅದು ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ವರ್ಷ ಅವ್ರು ಸಾಯೋ ತನಕ ಮರೆಯೋದಿಲ್ಲ. ಹಾಗಾಗಿ ಭಾಳ ಹುಷಾರಾಗಿ ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಾತಕಂ, ಈ ಪಾಪಗಳನ್ನ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ? ನಿತ್ಯಂ ಪ್ರಕೃತಿ ಶಠಾ ಹಠೇನದ. ಅವರು ಪಾಪ ಮಾಡ್ತಿರೋರು ಎಷ್ಟೇ ದಷ್ಟ ಅಂದರೆ ದೈಹಿಕವಾಗಿ ದಷ್ಟಪುಷ್ಟರಾಗಿದ್ರು, ಧನಾಢ್ಯರಾಗಿದ್ರು, ಮಲಿನ ಮನಸ್ಕರಾಗಿದ್ರು ಕೂಡ ಈ ಒಂದು ದುರಾಶೆಯನ್ನು ಹೊಂದಿದವರಾದರೂ ಕೂಡ ಈ ಸಪ್ತಾಹ ಯಜ್ಞದಿಂದ ಅಂದರೆ ಭಾಗವತವನ್ನು ಕೇಳೋದ್ರ ಮೂಲಕ ಅವರ ಎಲ್ಲ ಪಾಪಗಳು ಕೂಡ ನಾಶ ಆಗುತ್ತೆ ಅಂಥೇಳಿ ಇಲ್ಲಿ ಭಾಗವತದಲ್ಲಿ ನಮಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಂದ್ಬಿಟ್ಟು ನಾನು ಬೇಕಾದೆಲ್ಲ ಮಾಡಿಬಿಡ್ತೀನಿ, ಕಡೆಗೆ ಭಾಗವತವನ್ನು ಕೇಳ್ತೀನಿ ಅಂತಂದರೆ ಎರಡನೇ ಸತಿ ಹೇಳ್ತಾ ಇದ್ದೀನಿ, ನಿಮಗೆ ಭಾಗವತ ಅಲ್ಲ, ಆ ಭಾಗವತ ಪುಸ್ತಕ ನೋಡೋಕ್ಕೂ ಕೂಡ ಪರಮಾತ್ಮ ಬಿಡೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿರ್ಬೋದು, ಬೇಕಾದಷ್ಟು ಖರ್ಚು ಮಾಡಿರ್ಬೋದು, ಭಾಗವತ ಪುಸ್ತಕ ಎಷ್ಟೋ ಹಿಂದೂ ನಮ್ಮ ಸನಾತನ ಧರ್ಮಗಳು ಮನೇಲಿ ಇಲ್ಲ ಅಲ್ವಾ, ಭಗವದ್ಗೀತೆ ಇಲ್ಲ, ಎಲ್ಲ ಈಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬಂದಿಲ್ಲ, ಮಾಡ್ತಾರೆ, ಸಂತೋಷದ ವಿಚಾರ. ಹೇಳಿದ್ದು ನಾವು ನಮ್ಮ ಹತ್ರ ಬುದ್ಧಿ ಇದೆ, ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಲ್ವಾ. ಆ GPS ಹಾಕೊಂಡೋದ್ರೆ ಅದನ್ನು ನಮಗೆ ರೂಟ್ನ ಯಾಮಾರಿಸ್ಬಿಡುತ್ತೆ. ಆಮೇಲೆ ಅಲ್ಲಿ ಯಾವನ್ನ ಕೇಳೋಣ ಅಂತಂದರೆ ಎಲ್ಲ ಎಲ್ಲೆಲ್ಲೋ ಬೇರೆ ರಾಜ್ಯದಿಂದ ಇರ್ತಾನೆ, ಎಲ್ಲೋದ್ರೂ ಮಾಲೂಮ್ ನಹಿ ಅಂತಾರೆ. ನಮ್ಮ ಹತ್ರ ಗಾಡಿ ಇದೆ, ಪೆಟ್ರೋಲ್ ಇದೆ, ಹೋಗೋ ಮನಸ್ಸಿದೆ, ದಾರಿ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಾ? ಹಾಗೆ ನಿಮ್ಮ ಹತ್ರ ಎಲ್ಲ ಇದ್ರೂ ಕೂಡ ಕಲಿಬೇಕು, ಮಾಡಬೇಕು ಅನ್ನೋ ಶ್ರದ್ಧಾ ಭಕ್ತಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಭಗವಂತ ಅವಕಾಶ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ.
ಅದು ಯಾಕೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಲೈವು, ಹಾಗಾಗಿ 2 ಸೆಷನ್ ನಾನು ಬರಬಹುದು ಅದು. ಎಲ್ಲ ಗಮನಿಸಿ. ಯಾರು ಇದ್ದರೆ ನಿಮ್ಮ ದಯವಿಟ್ಟು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ಕಮೆಂಟ್ಸ್ ಹಾಕಿ. ಸರಿ ಇದ್ದರೆ ಸರಿ ಇದೆ, ಚೆನ್ನಾಗಿದೆ ಅಂತ ಹಾಕಿ, ತಪ್ಪಿದರೆ ತಪ್ಪುಗಳನ್ನ ಹಾಕಿ. ಅದು ಯಾವಾಗ ಸರಿ ಇದೆ ಅಂತಲೇ ಏನು ಹೇಳಬೇಕಾಗಿಲ್ಲ. ಇಲ್ಲ ನಮ್ಗೆ ಇನ್ನೂ ಈ ಥರ ಮಾಡ್ಬೋದು ಅಂತ ನಿಮ್ಮೊಂದು ಐಡಿಯಾ ಇದ್ದರೆ ಅದನ್ನು ನಾನು ಫಾಲೋ ಅಪ್ ಮಾಡಿ ಸರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿನಮ್ರವಾಗಿ ಕೇಳ್ಕೊಳ್ತಾ ಪದೇ ಪದೇ ದಯವಿಟ್ಟು ಕಾಮೆಂಟ್ಸ್ ಹಾಕಿ, ಅದನ್ನು ಮರಿಬೇಡಿ. ಇವತ್ತು ಇದನ್ನು ಮುಗಿಸಿ ಮುಂದಿನ ವಾರ ಮಾಡೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.